ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ನಾರ್ಮಲಾಗಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ನಮ್ಮದು, ಯಾಕೆಂದರೆ ವೀಕೆಲ್ಲ ಬೇಗ ಎದ್ದಿರ್ತೀವಿ. ಹಂಗೆ ಅದಕ್ಕೋಸ್ಕರ ಅಷ್ಟೇ ಸಂಡೇ ಮಾತ್ರ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ. ಎದ್ದು ಫಸ್ಟು ಕಾಫಿ ಕಾಯಿಸ್ಕೊಂಡು ಕುಡಿತಿದ್ದೆ. ಕಾಫಿ ಮಾಡೋಷ್ಟೊತ್ತಿಗೆ ಆಲ್ರೆಡಿ 9 o'clock ಆಗಿತ್ತು ಅನಿಸುತ್ತೆ. ಅದಕ್ಕೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ಇಕ್ಕೊಂಡು ಹಂಗೇ ಹಾಲು ಕೂಡ ಕಾಯಿ ಸಿಗ್ತಾಯಿದ್ದೆ. ಮತ್ತು ಅದು ಹೊಡೆದ್ಬಿಡುತ್ತೆ ಅಂದ್ಬಿಟ್ಟು ಹಾಲು ಕಾಯಿ ಸಿಕ್ಬಿಡೋಣ ಅಂತೇಳಿ ಇದ್ದೆ. ಆಮೇಲೆ ಟೀ ಪೌಡ್ರೆಲ್ಲ ಹಾಕಿದೆ. ಆಮೇಲೆ ನೋಡ್ರೆ ಸಕ್ಕರೆ ಖಾಲಿ ಆಗಿಬಿಟ್ಟೈತೆ. ನಾನು ಸಕ್ಕರೆ ಸ್ವಲ್ಪ ಎತ್ತಿಕ್ಕಿರ್ತೀನಿ. ಇದು ನಮ್ಮ ಅಮ್ಮೆಯಿಂದ ಕಲ್ತಿರೋದು ನಾನು. ಯಾಕೆಂದರೆ ಅಮ್ಮ ಅಷ್ಟೇ ಸ್ವಲ್ಪ ಇದ್ದಂಗೆ ಖಾಲಿ ಆಯಿತು ಅಂತ ಹೇಳ್ಬಿಡ್ತಾಯಿದ್ರು ಅಪ್ಪಂಗೆ. ಆಗ ನೆಕ್ಸ್ಟ್ ಟೈಮ್ ಮಾಡುವಾಗೆಲ್ಲ ಸಿಕ್ಕುತ್ತೆ ಅಲ್ವಾ, ಬೇಗ ತೊಗೊಂಬಿಡ್ಬೋದು ಅಂತ ಹೇಳ್ತಾಯಿದ್ರು. ನೋಡಿ ಈಗ ಇಲ್ಲ ಅಂತ ನನಗೆ ಗೊತ್ತೇ ಇಲ್ಲ. ಆಮೇಲೆ ಜ್ಞಾಪನಿಸ್ಕೊಂಡು ಸ್ವಲ್ಪ ಇಕ್ಕಿದ್ನಲ್ವಾ ಅಂತ ಹೇಳ್ಬಿಟ್ಟು ಖಾಲಿಯಾಗಿದೆ ಅಂತ ಹೇಳಿದೆ. ಆಮೇಲೆ ಕೆಳಗಡೆ ಹೋಗಿ ನೋಡಿದಾಗ ಅಲ್ಲಿ ಸಿಕ್ತು. ಅಲ್ಲಿ ನೋಡಿ ನಮ್ಮ ಸಾಹೇಬ್ರು ಹಿಂಗೆ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. ನಾನು ಅಷ್ಟಿಗೆ ಟೀ ಇಟ್ಬೇಡ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಕೂತಿದ್ದೆ. ಆಮೇಲೆ ಇವತ್ತಿನ ವ್ಲಾಗಲ್ಲಿ ನಾವು ಸ್ವಲ್ಪ ಅಂದರೆ ಫುಲ್ ವಿಡಿಯೋದಲ್ಲಿ ನಾನು ಬರೀ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ. ಸಂಡೇ ಎವ್ರಿ ವೀಕ್ ಇರೋಲ್ಲ, ಒಂದೊಂದು ವೀಕ್ ಇರುತ್ತೆ. ಯಾಕೆಂದರೆ ನಾವು ಎವ್ರಿ ವೀಕ್ ಆಚೆ ಹೋಗೋಲ್ಲ. ಒಂದೊಂದು ವೀಕ್ ಮನೆಗೆ ತರಿಸ್ಬಿಡ್ತೀನಿ ಗ್ರೋಸರೀಸ್ ಎಲ್ಲ. ಒಂದೊಂದು ನಾವೇ ಹೋಗಿ ತೊಗೊಂಬರ್ತೀವಿ. ಆ ಥರ ಆಗುತ್ತೆ. ಆ ಥರ ಆದಾಗ ನಾನು ಇವತ್ತು ಆಚೆ ಹೋಗ್ಬಿಡ್ತಾರೋಣ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ಸಂಜೆ ಹೋಗೋದು, ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಏನೇನು ಬೇಕು ಅನ್ನೋದು ಮಾತ್ರ ತೊಗೊಬರೋಣ ಹೋಗಿ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಕಾಫಿ ಕೊಡೋಕಾದ್ರೆ ಎಲ್ಲರೂ ನಾನು ಆಗಲೇ ಹೊಡೆದ್ಬಿಟ್ಟು ಬಂದುಬಿಟ್ಟಿದ್ದೆ. ಅದಕ್ಕೆ ಅವ್ರಿಗೆ ಈಗ ವೈರ್ ಹಿಡ್ಕೊಂಡು ಹೊಡಿಯೋಕ್ಕೆ ಅಂದ್ಬಿಟ್ಟು ಕೂತ್ಲಿಕ್ಕೆ ಇದು ಮಾಡಿದ್ರು. ಅವ್ರು ಅಕ್ಕ ಬದಲು ನಾನೇ ಇಸ್ಕೊಂಡು ಮತ್ತೆ ಪಟಾರ ಅಂತ ಒಂದು ಹೊಡೆದ್ಬಿಟ್ಟೆ. ಆಮೇಲೆ ಒಂದು ಲೆಕ್ಕ ಕೊಡಬೇಕಿತ್ತು, ಅದು ಲೆಕ್ಕ ಎಲ್ಲ ಮಾಡ್ತಾಯಿದ್ವಿ ಎಷ್ಟೆಷ್ಟಾಗುತ್ತೆ ಅದಕ್ಕೆ ಎಲ್ಲ ಅಂತ. ಆಮೇಲೆ ಆಚೆ ಹೋಗೋಕೆ ಅಂದ್ಬಿಟ್ಟು ತಲೆಯೆಲ್ಲ ಬಾಚಿಕೊಂಡ್ರೆ ಅಲ್ಲಿ ನೋಡಿ ಪಿಂಪಲ್ಸ್ ಹಿಂಗೆ ಮಾರ್ಕ್ ಆಗಿದೆ ಅಂದರೆ ಸ್ಕಿನ್ನಲ್ಲೆಲ್ಲ ಫುಲ್ಲು ಯಾಕೆ ಹಿಂಗೆ ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ನಾನಂತೂ ಈಗ ಮೇಕಪ್ಪು ಅಷ್ಟು ಮಾಡ್ತಾಯಿಲ್ಲ. ಎಲ್ಲಾದರೂ ಹೋಗಿ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ ಡೈಲಿ ಅಂದರೆ ಅದೂ ಇಲ್ಲ. ಆದರೂ ಯಾಕೆ ಹಂಗೆ ಆಗ್ತಿದೆ ಅಂತ ಗೊತ್ತಾಗ್ತಾಯಿಲ್ಲ. ಆಮೇಲೆ ನಾವು ಹೊರಟ್ವಿ, ಗಾಡಿ ಎಲ್ಲ ಸ್ವಲ್ಪ ಒರೆಸ್ಕೊಂಡು ನೀರು ತೊಗೊಂಬರೋಣ ಹಂಗೆ ಬರುವಾಗ ಅಂತ ಹೇಳ್ಬಿಟ್ಟು ಹೊರಟ್ವಿ. ನೀರು ತೊಗೊಂಡು ಹಂಗೇ ಬರುವಾಗ ತರಕಾರಿ ಅಂದರೆ ಏನೇನು ಬೇಕು, ಈರುಳ್ಳಿ, ಟೊಮೆಟೊ ಅದೆಲ್ಲ ಬೇಕಿತ್ತು. ಅವ್ನು ಮಾತ್ರ ಎಲ್ಲ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೋತಿದ್ದೆ. ಮತ್ತು ಸಂಜೆ ಸಂತೆಗೆ ಹೋಗ್ತೀವಲ್ಲ ಅಂತ ಹೇಳ್ಬಿಟ್ಟು ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊತಾ ಇದ್ದೆ. ನಮ್ಮ ಮನೆಯವ್ರು ವೀಡಿಯೋ ಮಾಡಿ ಅಂದರೆ ನೀನೇ ವೀಡಿಯೋ ಮಾಡ್ಕೊ, ನಾನು ಬೇಕಾದ್ರೆ ತೊಗೊತೀನಿ ಅಂತ ಹೇಳ್ಬಿಟ್ಟು ಅವರೇ ತೊಗೊತಿದ್ದಾರೆ. ನಾನು ತೊಗೊತೀನಿ ವೀಡಿಯೋ ಮಾಡಪ್ಪ ಅಂದರೆ ವೀಡಿಯೋ ಎಲ್ಲರ ಮುಂದೆ ಮಾಡೋಕ್ಕಾಗಲ್ಲ ಅಷ್ಟೂ. ಆದರೆ ನಾನು ಗೊತ್ತಿಲ್ದಂಗೆ ಮಾಡ್ಕೊತಾ ಇರ್ತೀನಿ ವೀಡಿಯೋಸ್ನ. ಆಮೇಲೆ ಈ ಗ್ರೋಸರಿ ಶಾಪ್ಗೆ ಇಲ್ಲೇ ಮನೆ ಹತ್ರ ಇರೋದಕ್ಕೆ ಹೋಗಿದ್ವಿ. ಇಲ್ಲಂತೂ ಹೆವಿ ರೇಟ್ ಇರುತ್ತೆ ಮನೆ ಹತ್ರ ಅಂತೂ. ಅದಕ್ಕೆ ನಾವು ಸಂತೆಗೆ ಹೋಗಿ ತೊಗೊಬರೋಣ ನಾನು ಸಂಜೆ ಮೇಲೆ ಅಂದ್ಬಿಟ್ಟು ಎಷ್ಟು ಬೇಕಾಗಿತ್ತು ಇವತ್ತಿಗೆ ಅಷ್ಟು ಮಾತ್ರ ತೊಗೊಂಡು ಬಂದ್ವಿ. ಬಂದು ಮನೆಗೆ ಮೊಟ್ಟೆ ತೊಗೊಬಂದ್ವಿ. ಯಾಕೆಂದರೆ ಇವತ್ತು ಎಗ್ ರೈಸ್ ಅಂದರೆ ಬಿರಿಯಾನಿ ಥರ ಮಾಡ್ತಾಯಿದ್ರು ಇವತ್ತು. ತುಂಬ ಚೆನ್ನಾಗಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಫುಲ್ ಫೇವ್ರೇಟ್ ಆಗೋಗ್ಬಿಡ್ತು ಎಗ್ ಬಿರಿಯಾನಿ ಥರನೇ ಇತ್ತದು. ನಾನಂತೂ ಹೇಳ್ತಾನೆ ಇದ್ದೆ ಚೆನ್ನಾಗಿದೆ ಅಂತ. ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ಅನ್ನಂಗಿತ್ತು. ತುಂಬ ಚೆನ್ನಾಗಿತ್ತು. ನಾನೊಂದು ಸ್ಯಾರಿ ಸ್ಟಿಚ್ ಮಾಡಬೇಕಿತ್ತು, ಬ್ಲೌಸು, ಅದನ್ನು ಸ್ಟಿಚ್ ಮಾಡ್ಕೊಂಡು ಕೂತಿದ್ದೆ. ಆಮೇಲೆ ಮತ್ತೆ ಸಂಜೆ ಮೇಲೆ ಆಚೆ ಹೋಗಿದ್ವಿ. ಆಚೆ ಹೋಗಿ ಏನೇನು ಬೇಕು ಅವೆಲ್ಲ ಶಾಪ್ ಮಾಡಿಕೊಂಡು ಬರ್ತಾ ಇದ್ದೀವಿ. ಈಗ ನೋಡ್ಬೋದು ಎಷ್ಟು ಗ್ರೋಸರೀಸ್ ಎಲ್ಲ ತೊಗೊಂಡಿದ್ದೀವಿ ಅಂತ. ಆಮೇಲೆ ಇನ್ನೂ ಮನೆಗೆ ನನಗೇನೇನು ಬೇಕಿತ್ತು ಅವೆಲ್ಲ ತೊಗೊತಾ ಇದ್ದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ. ಈ ವಿಡಿಯೋದಲ್ಲಿ ನೋಡಿ, ಅಲ್ಲಿ ಕಾಲಿಗೆ ಹೆಜ್ಜೆ ಬೇಕು ನೀನು ಹಾಕೋಬೇಕು ಅಂತ ತಕ್ಕೊಟ್ರೆ. ಯಾಕೆಂದರೆ ನಾನು ಮನೆ ಹತ್ರ ಏನೂ ಹಾಕಿರಲ್ಲ. ಚೈನ್ ಹಾಕೊತಿದ್ದೆ, ಒಂದೊಂದು ಸತಿ ಅದನ್ನು ಬಿಚ್ಚಿಬಿಡ್ತೀನಿ. ಹಂಗಾಗಿ ಮನೆ ಹತ್ರ ಹಾಕೊಳ್ಳುವಾಗ ಬರೀಗಾಲಾದ್ರೂ ಓಡಾಡ್ತೀಯಾ ಅಂತ ಹೇಳ್ಬಿಟ್ಟು ಇದೊಂದು ತಕ್ಕೊಟ್ರು ಅಲ್ಲಿ. ಅದಕ್ಕೆ ಮನೆಗೆ ಬಂದಾಗ ಅವರೇ ಹಾಕ್ತಿದ್ದಾರೆ. ಹೆಂಗೆ ಹಾಕೋದೆಲ್ಲ ನೋಡಿಕೊಂಡು. ಅದಂತೂ ಚಿಕ್ಕ ಹೂವಲ್ಲಿದೆ, ಎಲ್ಲ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದನ್ನೇ ನೋಡ್ತಿದ್ದಾರೆ ಹೆಂಗೆ ಹಾಕೋದು ಏನು ಅಂತ. ಆಮೇಲೆ ಅವರು ಎಲ್ಲ ನೀಟಾಗಿ ಹಾಕ್ತಾಯಿದ್ರು. ನನ್ನ ಡ್ರೆಸ್ಗೂ ಮ್ಯಾಚ್ ಆಗ್ತಿದೆ ಅಲ್ವಾ, ಇವಾಗ ಹಾಕಿರೋ ಡ್ರೆಸ್ಗೂ ಅದಕ್ಕೂ ಮ್ಯಾಚ್ ಆಗ್ತಿದೆ. ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೂ. ಅದು ಕಲರ್ ನನಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನಂತೂ ಇದನ್ನ ಗಮನಿಸ್ತಾ ಇಲ್ಲ ಅಂಗಡೀಲಿ. ಅವ್ರು ಹೋಗ್ಬಿಟ್ಟು ತೊಗೊಂಬಂದರು. ಆಗ ನೋಡಿದೆ, ಇಷ್ಟ ಆಯಿತು. ಸರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ. ಆಮೇಲೆ ಈ ಥರದೊಂದು ಬೆಳ್ಳಿದು ತೊಗೋಬೋದು, ಬೆಳ್ಳಿದು ಚೆನ್ನಾಗಿ ಬರುತ್ತೆ ಈ ಥರದ್ದು ಅಂತ ಅನ್ನಿಸ್ತು. ಅದಕ್ಕೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ತೊಗೊಂಡ್ರಾಯ್ತು ಅಂತ ಈಗ ಇದನ್ನ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ನನಗೆ. ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಕಾಲಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಆಮೇಲೆ ಜ್ಯುವೆಲ್ಸ್ ಸೆಟ್ ಎಲ್ಲ ತೊಗೊಬಂದಿದ್ದೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಗೈಸ್. ಯಾಕೆ ಅಂದರೆ ಈ ವಿಡಿಯೋ ಫುಲ್ ಲೆಂತ್ ಆಗಿಬಿಡುತ್ತೆ. ಆ ವಿಡಿಯೋದಲ್ಲಿ ನಾನೆಲ್ಲ ಹಾಕ್ಕೊಂಡು ತೋರಿಸಿದ್ದೀನಿ, ಹಾಕೋ ಅನ್ಸತಿ ಅಂತ ಹೇಳಿ ಹಾಕ್ಸಿದ್ರು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಈ ವಿಡಿಯೋದಲ್ಲಿ ಬರೀ ಏನೇನು ತಂದೆ ಅಂತ ಮಾತ್ರ ಹೇಳ್ತೀನಿ. ಆ ವಿಡಿಯೋದಲ್ಲಿ ಬರೀ ಜ್ಯುವೆಲ್ಸ್ ಬಗ್ಗೆನೇ ಹೇಳ್ತೀನಿ. ಇನ್ನೂ ಎಕ್ಸ್ಟ್ರಾ ಎಲ್ಲ ತೊಗೊಬಂದೆ, ಜ್ಯುವೆಲ್ಸು ಮಾಟಿ ಎಲ್ಲ ತೊಗೊಬಂದೆ. ಅದನ್ನೆಲ್ಲನೂ ನಾನು ಹೇಳ್ತೀನಿ ಏನೇನು ತೊಗೊಂಡೆ ಅಂತ. ನೆಕ್ಸ್ಟು ಮತ್ತೆ ನಾವು ಅಡುಗೆ ಮಾಡೋಣ ಅಂತ ಕೂತ್ಕೊಂಡ್ವಿ. ತುಂಬ ಟೈಮ್ ಆಗಿಬಿಟ್ಟಿತ್ತು.
ಹಿಂಡ್ಕೊಂಡು ಕೂತಿದ್ದೀವಿ. ಈಗ ಸಾಂಬಾರು ಮಾಡೋದಕ್ಕೆ ಎತ್ಕೊಂಡು ಎಲ್ಲ ಜೋಡಿಸ್ಬೇಕು ಐಟಮ್ಸ್. ನಾನು ಕಾಳು ಸುಳಿತಿದ್ದೇನೆ. ಸಾಂಬಾರಿಗೆ ತರಕಾರಿ ಎಲ್ಲ ಕಟ್ ಮಾಡ್ತಾ ಕೂತಿದ್ದಾರೆ. ಆಮೇಲೆ ಇಬ್ಬರು ಮಾತಾಡ್ಕೊಂಡು ಕೂತಿದ್ವಿ. ಅವ್ರು ಹೇಳ್ತಿದ್ರು ನಾನು ಯಾಕೆ ಇದೆಲ್ಲ ಮಾಡ್ಕೊಡ್ಬೇಕು ಅಂತೆಲ್ಲ ಕೇಳ್ತಿದ್ರು. ಯಾಕೆಂದರೆ ಏನೋ ಬೈದಿದ್ದಂತೂ ಏನು ಬೈದಿದ್ದು ನನಗಂತೂ ಗೊತ್ತಿಲ್ಲ. ಆಮೇಲೆ ಅದಕ್ಕೆ ನಾನು ಹೇಳ್ತಿದ್ದೆ ಗಂಡ ಹೆಂಡತಿ ಅಂದಮೇಲೆ ಇಬ್ಬರು ಒಟ್ಟಿಗೆ ಮಾಡಬೇಕಲ್ವಾ ಅಂತ ಹೇಳಿದ್ವಿ. ಅದನ್ನೇ ಮಾತಾಡ್ತಿದ್ವಿ. ನಾನು ನೋಡಿ ರೇಗಿಸ್ತಾ ಇದ್ದೀನಿ ಇದು ಅಂತ. ಅವ್ರು ಅದನ್ನೇ ಹೇಳ್ತಿದ್ರು. ಹಂಗಂತೆ ನಾನೇ ಮಾಡ್ಕೊಡ್ಬೇಕು ನಿನಗೆ ಹಂಗೆಲ್ಲ ಅಂತಾಯಿದ್ರು. ಆಮೇಲೆ ತರಕಾರಿ ಎಲ್ಲ ಇದು ಮಾಡ್ಕೊಂಡು ಫಸ್ಟ್ ಸಾಂಬಾರು ಮಾಡಿಬಿಡೋಣ. ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ಆಲ್ರೆಡಿ 10 o'clock ಆಗಿತ್ತು. ನಾನು 10 ಇಂದ 11 ಅಷ್ಟೇ ಸಾಂಬಾರು ಮುದ್ದೆ ಎಲ್ಲ ಮಾಡಬೇಕಿತ್ತು. ಬೇಗ ಮಲಗಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ನೋಡಿ ಗೈಸ್, ಇದೊಂದು ತಂದೆ ವಾಟರ್ ಪ್ರೂಫ್ ಇತ್ತು ಲೈನರು. ಚೆನ್ನಾಗಿದೆ, ನೀರು ಹಾಕಿದ್ರು ಹೋಗ್ತಿಲ್ಲ ಅದು. ಕಾಳೆಲ್ಲ ಸುಡ್ದು ಸಾಂಬಾರು ಮಾಡಬೇಕೀಗ. ಟೈಮ್ ಬಂದು 10 ಗಂಟೆ ಆಗಿತ್ತು. ಈಗ ನಾನು ಸಾಂಬಾರು ಮಾಡೋದು ಯಾವಾಗ, ಊಟ ಮಾಡೋದು ಯಾವಾಗ, ಮಲ್ಕೊಳ್ಳೋದು ಯಾವಾಗ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ. ಆಮೇಲೆ ನಾನು ಅಲ್ಲೇ ಕೂತ್ಕೊಂಡು ಸಾಂಬಾರಿಗೆಲ್ಲ ಹಾಕ್ಕೊಂಡೆ. ಆಮೇಲೆ ನಾನು ಎದ್ದು ಬಂದು ಎಲ್ಲ ಇದು ಮಾಡ್ಕೊತಿದ್ದೆ. ಅವರು ಕಾಯಿ ಅಷ್ಟೊತ್ತಿಗೆ ಸುಳಿದ್ಬಿಟ್ಟು ಹೊಡೆದ್ಬಿಟ್ಟು ತುರಿದ್ಬಿಟ್ಟು ಕೊಡ್ತಾಯಿದ್ರು. ಅದನ್ನೆಲ್ಲ ಒಳಗಡೆ ಎಲ್ಲನೂ ಎತ್ತಿಕ್ತಾ ಇದ್ದೆ. ನಾನು ಹಂಗೆ ಸಾಂಬಾರಿಗೆ ಹಾಕ್ಬಿಡೋಣ ಒಗ್ಗರಣೆಗೆ ಅಂತ. ಯಾಕೆಂದರೆ ಖಾರ ರುಬ್ಬಬೇಕು ಅಂದರೆ ಕಾಯಬೇಕಲ್ವ. ಅದಕ್ಕೆ ಎಲ್ಲ ಖಾರಕ್ಕೆಲ್ಲ ಮಾಡ್ಕೊಂಡು ಇಟ್ಕೊತಾ ಇದ್ದೆ. ಆಮೇಲೆ ಸಾಂಬಾರಿಗೆ ಒಗ್ಗರಣೆ ಎಲ್ಲ ಹಾಕಿ ಖಾರ ಎಲ್ಲ ರುಬ್ಬಿ ಹಾಕಿ ಸಾಂಬಾರು ಮಾಡಿ ಲಾಸ್ಟಿಗೆ ಮುದ್ದೆನೂ ಮಾಡಿದ್ದೆ. ಮುದ್ದೆ ಅಂತೂ ಸಖತ್ತಾಗಿ ಬಂದೈತಿ ಇವತ್ತು. ತಿಂದ್ವಿ ಇಬ್ಬರು ಕೂತ್ಕೊಂಡು. ಅಲ್ಲೇ 11 ಗಂಟೆ ಆಗಿತ್ತು. ನಾವು ತಿನ್ನೋ ಅಷ್ಟರಲ್ಲಿ ಆಲ್ರೆಡಿ 1 hourಗೆ ಎಲ್ಲ ಮುಗಿಸಿದ್ದೀನಿ. ನಾನು ಅಡುಗೆ ಮಾಡೋ ಸರಿ ನಮ್ಮ ಮನೆಯವ್ರು ಎಲ್ಲ ಜೋಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಎತ್ತಾಕ್ಬಿಟ್ಟಿದ್ರು ಆಲ್ರೆಡಿ. ಇವತ್ತಿನ ಡೇ ಹೀಗಿತ್ತು. ಹೇಗೆ ಅನಿಸೋದು ಹೇಳಿ ಕಮೆಂಟ್ ಮಾಡೋದು ಮರಿಬೇಡಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಈ ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಬಾಯ್ ಗಾಯ್ಸ್.